ಫೋಟೋ ಎಷ್ಟು ದೊಡ್ಡದಾಗಿದ್ಯಲ್ವಾ? ಅಭಿ ಅವರೇ, ನಿಮ್ ಫೋಟೋ ಕೂಡ ದೊಡ್ಡದಾಗಿ ಸುಂದರವಾಗಿದೆ. ಮತ್ತೆ ಜೈಸರ್ ಅಂದ್ರೆ ಏನ್ ಅನ್ಕೊಂಡಿದೆ ಕೇಶವ? ಫಂಕ್ಷನ್ ಕೂಡ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡು. ಬಂದ್ರಾ? ಬನ್ನಿ ಬನ್ನಿ, ಎಲ್ರು ನಿಮಗೋಸ್ಕರನೇ ವೇಟಿಂಗು. ನಿತ್ಯ ಕೂಡ ಬಂದಿದ್ದಾಳೆ. ಗಂಗನ್ನ ನಿತ್ಯ ಹಾಗೆ ಬದಲಾಯಿಸ್ಬೇಕು. ಅದನ್ನ ನಾನು ಹೇಗೋ ಪ್ಲಾನ್ ಮಾಡಿದೀನಿ, ನೀನ್ ಫಾಲೋ ಮಾಡು. ಸರಿ ಮೇಡಮ್. ಹಾ, ಅಭಿ, ದಿವ್ಯ, ಕೇಶವ, ನೀವು ನನ್ ಜೊತೆ ಬನ್ನಿ. ಜೈ ಅಂಕಲ್ ಕರೀತಿದ್ದಾರೆ. ಹಾ, ಬನ್ನಿ ಬನ್ನಿ ಬನ್ನಿ. ಸಂಕೋಚ ಬೇಡ ಮೇಡಮ್, ಇದು ನಮ್ ಫಂಕ್ಷನ್. ಕೂಲ್ ಡ್ರಿಂಕ್ ಕುಡಿಯೋಣ. ಬೇರರ್ ಇಲ್ಬಾ. ಮೀನಾಕ್ಷಿ ತಗೊಳಮ್ಮ. ತಗೊಳಮ್ಮ. ಪರವಾಗಿಲ್ಲ. ಅಯ್ಯೋ ತಗೋಮ್ಮ, ತಗೋ ತಗೋ. ಅಯ್ಯಯ್ಯಯ್ಯೋ, ಕೈ ಜಾರ್ ಬಿಡ್ತಮ್ಮ, ಏನೂ ಅನ್ಕೋಬೇಡ. ಅಯ್ಯೋ, ಎಂತ ಕೆಲ್ಸ ಆಯ್ತಲ್ಲ, ಸೀರೆ ಎಲ್ಲ ಹಾಳಾಗೋಯ್ತು. ಸಾರಿ ಅಮ್ಮ. ಪರವಾಗಿಲ್ಲ ರೀ. ಜ್ಯೂಸ್ ಬಿದ್ದಿರೋ ಸೀರೆಲಿ ಫಂಕ್ಷನ್ ಅಲ್ಲಿ ಹೇಗಿರ್ತೀಯ? ಮನೆಗ್ ಹೋಗಿ ಇನ್ನೊಂದ್ ಸೀರೆ ಬದಲಾಯಿಸ್ಕೊಂಡ್ ಬರ್ತೀಯಾ? ಅಷ್ಟು ಟೈಮ್ ಇಲ್ವಲ್ಲ ರೀ. ಅದು ನಿಜಾನೇ. ಹಾ, ರೂಮಲ್ಲಿ ಒಂದ್ ಡ್ರೆಸ್ ಇದೆ, ಅದನ್ನ ಹಾಕೊಂಡ್ ಬರ್ತೀಯಾ? ಮೀನಾಕ್ಷಿ, ಕರ್ಕೊಂಡು ಹೋಗು. ಆಹಾ, ಡ್ರೆಸ್ ಯಾಕ್ರಿ? ಏನಾಗಲ್ಲ, ಪರವಾಗಿಲ್ಲ. ಇಲ್ಲಮ್ಮ, ಫಂಕ್ಷನ್ಗೆ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ. ಎಲ್ಲಾರ ಮುಂದೆನೂ ನೀನ್ ಹೀಗಿರೋದು ಚೆನ್ನಾಗಿರಲ್ಲ. ಮೀನಾಕ್ಷಿ, ಹೋಗಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಕರ್ಕೊಂಬಮ್ಮ. ಪರವಾಗಿಲ್ಲ ರೀ, ಆರೋಗತ್ತೆ ರೀ. ಅವಳು ಹೇರ್ ಸ್ಟೈಲ್ ಕೂಡ ಬದಲಾಯಿಸು, ಅಚ್ಚು ನಿತ್ಯ ತರಾನೇ ಇರ್ಬೇಕು. ಸರಿ ಮೇಡಮ್. ಮೇಡಮ್ ಅವರೇ, ನೀವು ಬೇಗ ನಡೀರಿ, ಫಂಕ್ಷನ್ ಟೈಮ್ ಆಗೋಗುತ್ತೆ. ನಡೀರಿ ನಡೀರಿ. ಅದಕ್ಕೆ ಹೋಗಮ್ಮ, ಹೋಗು. ನನಗೆ ಮಾತ್ರ ಎಕ್ಸೈಟಿಂಗ್ ಆಗಿದೆ. ವಾಟ್? ಅಂದಾಗೆ ಈ ಇಳೆಯ ರಾಜ ಹೇಗ್ ಕಾಣಿಸ್ತಾ ಇದ್ದಾನೆ? ನೀವ್ ಹೇಗಿದ್ರೆ ನನಗೇನು? ಅದೇನು ಅವತ್ತು ನೀವು ನೋಡಿ, ಅವತ್ತು ಏನೋ ಮಾಡ್ತೆ ಅಂತ ಯಾವಾಗ್ಲೂ ಹಾಗೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ನಿಮ್ ಲಿಮಿಟ್ಸ್ ಅಲ್ಲಿ ನೀವಿದ್ರೆ ಬೆಟರ್. ಹಾಗಲ್ಲ ರೀ, ಅವತ್ತು ನೀವು ಆಲ್ಮೋಸ್ಟ್ ನಂಗೆ. ಪ್ಲೀಸ್ ಫರ್ಗೆಟ್ ಅಬೌಟ್ ದ್ಯಾಟ್. ಲೀವ್ ಮೀ ಅಲೋನ್. ಅರೆ, ಅದೇನು ಅವತ್ತು ಹೃದಯೋದಯ ಅಂದೆ? ಏನಯ್ಯ ಸ್ವಾಮಿ, ದಿನಕ್ಕೊಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾಳಲ್ಲಯ್ಯ. ನಿಮಗೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಸರ್, ನಿಮ್ಮ ಜೊತೆ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ. ಅನವಶ್ಯಕವಾಗಿ ಟೈಮ್ ವೇಸ್ಟು ಸರ್. ವಾಪಸ್ ಹೋಗೋಣ ಬನ್ನಿ. ನಿಜವಾಗ್ಲೂ ವಾಪಸ್ ಹೋಗಲ್ಲ. ಅವಳು ಮೈಂಡ್ ಸೆಟ್ ಚೇಂಜ್ ಆದ್ರೂ ನನ್ನ ಮೈಂಡ್ ಸೆಟ್ ಮಾತ್ರ ಹಾಗೆ ಇದೆ. ನೀ ಬಾಯಿಲಿ. ಎಲ್ಲೋ ನಿಮ್ಮಮ್ಮ? ಎಲ್ಲಿ? ಅಮ್ಮ ಸೇಫ್ ಅಪ್ಪ, ನೀವು ಹುಷಾರಾಗಿರಿ. ಇನ್ನೊಂದ್ಸರಿ ಹುಷಾರ್ ಗಿಷಾರ್ ಅಂತ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀವಿ. ನೀವು ಮೂರ್ಖ ಶತಮೂರ್ಖ. ಮೊದಲು ನಿಮ್ಮ ಅಮ್ಮ ಎಲ್ಲೋದ್ಲು ಅಂತ ಹೇಳು. ಅಮ್ಮ, ಮೇಡಮ್ ಅವರು ಡೆಕೋರೇಷನ್ ನೋಡಕ್ ಹೋಗಿದಾರಪ್ಪ. ಟೆನ್ಷನ್ ಮಾಡ್ಕೊಳ್ಬೇಡಿ, ಬಂದ್ಬಿಡ್ತಾರೆ. ನಿಜ ಹೇಳು, ನಿಮ್ಮ ಅಮ್ಮ ನೀನು ಸೇರಿ ಏನೋ ಪಿತೂರಿ ನಡೆಸ್ತಿದ್ರೆ ತಾನೆ? ಅಯ್ಯೋ ಅಪ್ಪ, ನಿಮಗ್ ಗೊತ್ತಾಗ್ದಾಗೆ ನಾವೇನಾದ್ರೂ ಮಾಡಿದೀವ? ಅಷ್ಟೊಂದು ವಿನಯ ಬೇಡ ಕಣೋ. 2-3 ದಿನದಿಂದ ನೋಡ್ತಾನೆ ಇದ್ದೀನಿ, ನಿಮ್ಮ ಬಿಹೇವಿಯರ್ ಅಲ್ಲಿ ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆ. ಜಾನಕಿ ದೇವಿ ಅವ್ರನ್ನ ಮೇಡಮ್ ಅಂತಿದ್ದೀರಾ, ಮಕ್ಕಳನ್ನ ಯಜಮಾನ್ರೆ ಅಮ್ಮ ಅಂತಿದ್ದೀರಾ, ನನ್ನೇನೋ ಹುಷಾರಾಗಿರಿ ಅಂತಿದ್ದೀರಾ. ನನಗೆ ಗೊತ್ತಿಲ್ದೇನೆ ಏನೋ ಮುಚ್ಚಿಡ್ತಿದ್ರ ಕಣೋ. ಜೊತೆಗೆ ರಾಮಕೃಷ್ಣ ಚಂದ್ರಿಕಾ ಅವ್ರ ಜೊತೆ ಏನೋ ಗುಸುಗುಸು ಮಾತಾಡ್ತಿದ್ದೀರಾ. ಎಲ್ಲ ನಿಮ್ ಸೇಫ್ಟಿಗೋಸ್ಕರನೇ ಅಪ್ಪ. ಮತ್ತೆ ಸೇಫ್ಟಿ ಅಂದೆ ಅಂದ್ರೆ ಲೇ, 5 ನಿಮಿಷದಲ್ಲಿ ನಿಮ್ಮ ಅಮ್ಮ ನನ್ನ ಮುಂದೆ ಇರ್ಲಿಲ್ಲ ಅಂದ್ರೆ ನನ್ನಲ್ಲಿ ರಾಕ್ಷಸನ್ ನೋಡ್ತೀರಾ. ಅರ್ಥ ಆಯ್ತಾ? ಅಪ್ಪ, ಅಮ್ಮ, ಮೇಡಮ್ ಅವ್ರನ್ನ ಕರ್ಕೊಂಡು ಎಲ್ಲಿಗೂ